ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ತೋಟಗಾರಿಕೆ ರೈತರು ಬೆಳೆದಂತ ಬೆಳೆಗಳನ್ನ ಮಾರಾಟ ಮಾಡೋಕೆ ಅವಕಾಶ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾರುಕಟ್ಟೆಗೆ ಸಾಗಿಸಿ ಮಾರಾಟ ಮಾಡೋಕೆ ಅವಕಾಶ ಸಿಗದೆ ಬೆಳೆಗಳು ಹೊಲದಲ್ಲೇ ಕೊಳಿತಾ ಇವೆ. ಬೇಸಿಗೆಯಲ್ಲಿ ಒಳ್ಳೆ ಲಾಭ ಕೊಡ್ತಾ ಇದ್ದ ಟೊಮ್ಯಾಟೊ ಬೆಳೆಯನ್ನ ಈಗ ಕೇಳೋರೆ ಇಲ್ಲದಂತಾಗ್ಬಿಟ್ಟಿದ್ದಾರೆ. ಬೆಳೆದಂತ ಬೆಳೆ ರೈತರ ಕಣ್ಮುಂದೆನೆ ಕೊಳಿತಾ ಇದೆ. ಕೊರೋನಾ ಲಾಕ್ಡೌನ್ಗೆ ದ್ರಾಕ್ಷಿ ಕಣಜ ವಿಜಯಪುರ ಜಿಲ್ಲೆ ಕೂಡ ಕಂಗಾಲಾಗಿದೆ. ದ್ರಾಕ್ಷಿಯ ಸಾಗಾಟಕ್ಕೆ ವಾಹನ ಇಲ್ಲ, ಮಾರಾಟಕ್ಕೆ ಗ್ರಾಹಕರು ಬರ್ತಾ ಇಲ್ಲ. ವಿಜಯಪುರದಿಂದ ದ್ರಾಕ್ಷಿ ರಫ್ತಾಗುವಂತ ರಾಜ್ಯಗಳೆಲ್ಲ ಈಗ ಲಾಕ್ಡೌನ್ ಆಗಿದ್ದು ರೈತ ಕಣ್ಣೀರನ್ನ ಹಾಕ್ತಾ ಇದ್ದಾನೆ. ಕೋಲಾರದಲ್ಲೂ ಕೂಡ ಇದೇ ಪರಿಸ್ಥಿತಿ ಇರುವುದು. ತರಕಾರಿ ಬೆಳೆದಂತ ರೈತರು ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಗಮನಿಸ್ತಾ ಇದ್ದೀವಿ, ಟೊಮ್ಯಾಟೊ ಬೆಳೆ ಬೆಳೆದಿದ್ದಾರೆ. ಪ್ರತಿ ಬೇಸಿಗೆಯಲ್ಲೂ ಕೂಡ ಒಳ್ಳೆ ಲಾಭ ಬರ್ತಾ ಇತ್ತು. ಬಟ್ ಇವಾಗ ಕೇಳೋರೆ ಇಲ್ಲ, ಆ ತರ ಪರಿಸ್ಥಿತಿ. ಇನ್ನು ವಿಜಯಪುರದಲ್ಲಿ ಸದ್ಯಕ್ಕೆ ದ್ರಾಕ್ಷಿ ಎಲ್ಲ ಬೆಳೆದಿದ್ದಾರೆ, ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. ಕೋಲಾರದಲ್ಲೂ ಕೂಡ ತರಕಾರಿ ಬೆಳೆ ಬೆಳೆದಿದ್ದಾರೆ ರೈತರು, ಆದ್ರೆ ಅದನ್ನ ಮಾರ್ಕೆಟ್ಗೆ ಸಪ್ಲೈ ಮಾಡೋಕೆ ಅವ್ರಿಗೆ ಆಗ್ತಾ ಇಲ್ಲ. ರೈತರ ಬೆಂಬಲಕ್ಕೆ ರೈತ ಮುಖಂಡರು ಬರ್ತಾ ಇದ್ದಾರೆ. ಏನೆಲ್ಲ ಕಷ್ಟ ಆಗ್ತಾ ಇದೆ ಅದನ್ನ ಬಿಚ್ಚಿಡ್ತಾ ಇದ್ದಾರೆ. ಕುರುಬೂರು ಶಾಂತಕುಮಾರ್ ರೈತರ ಕಷ್ಟ ನಷ್ಟ ಏನಾಗಿದೆ ಅದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ರೈತರ ಬೆಂಬಲಕ್ಕೆ ಸರ್ಕಾರ ಈ ಕೂಡಲೇ ನಿಲ್ಲಬೇಕು ಅನ್ನೋ ಆಗ್ರಹವನ್ನ ಕುರುಬೂರು ಶಾಂತಕುಮಾರ್ ಮಾಡಿದ್ದಾರೆ. ಕೃಷಿ ಉತ್ಪನ್ನವನ್ನ ಸರ್ಕಾರವೇ ಖರೀದಿ ಮಾಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಇಲ್ಲದೇ ಇದ್ರೆ ಆಗಲ್ಲ ಇದು, ಯಾಕಂದ್ರೆ ಸಾಕಷ್ಟು ನಷ್ಟ ಆಗ್ತಿದೆ. ಹಾಪ್ಕಾಮ್ಸ್ ಹಾಗೇನೆ ನ್ಯಾಯಬೆಲೆ ಅಂಗಡಿ ಮೂಲಕ ಬೆಳೆಯನ್ನ ಖರೀದಿ ಮಾಡಿ ತರಕಾರಿ ಹಣ್ಣು ಖರೀದಿಸಲು ಈಗ ಕುರುಬೂರು ಶಾಂತಕುಮಾರ್ ಒತ್ತಡವನ್ನ ಸರ್ಕಾರದ ಮೇಲೆ ಹಾಕಿದ್ದಾರೆ. ಈ ಹಿಂದೆ ಪತ್ರವನ್ನು ಕೂಡ ಸರ್ಕಾರಕ್ಕೆ ಇದೇ ವಿಚಾರವಾಗಿ ಅವರು ಬರೆದಿದ್ರು. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಕುರುಬೂರು ಶಾಂತಕುಮಾರ್ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ನಾವು ಆಗ್ಲಿಂದ ತೋರಿಸ್ತಾ ಇದ್ದೀವಿ ರೈತರಿಗೆ ಯಾವ ರೀತಿ ಕಷ್ಟ ಆಗ್ತಿದೆ, ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಅಂತ. ಸೊ ನಿಮ್ಗೆ ರೈತರು ಏನೆಲ್ಲ ಆಗ್ರಹ ಮಾಡಿದ್ದಾರೆ ಸರ್? ಮೇಡಮ್, ಇವತ್ತು ಕರ್ನಾಟಕದಲ್ಲಿ 21 ದಿವಸಗಳ ಲಾಕ್ಡೌನ್ ತಂದಂತ ಕಾರಣದಿಂದ ರೈತರು ನಿಜವಾಗ್ಲೂ ಕೂಡ ತುಂಬಲಾರದ ಸಂಕಷ್ಟಕ್ಕೆ ಸಿಲ್ಕೊಂಡಿದ್ದಾರೆ. ಹೌದು, ರೈತರ ಉತ್ಪನ್ನಗಳು ಇವತ್ತು ಯಾರು ಖರೀದಿ ಮಾಡುವಂತ ವ್ಯವಸ್ಥೆಲಿಲ್ಲ. ಅಲ್ಪ ಸ್ವಲ್ಪ ಏನು ಬೆಳೆದಂತ ಸಣ್ಣ ಪುಟ್ಟ ರೈತರದು ತಗೊಂಡೋಗಿ ಮಾರುಕಟ್ಟೆಗೆ ಮಾರಾಟ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಏನು ಪ್ರವಾಹದಿಂದ ಹಾನಿಯಾಗಿ 50,000 ಕೋಟಿ ರೂಪಾಯಿ ನಷ್ಟ ಆಗಿತ್ತು ಕರ್ನಾಟಕದ ರೈತರಿಗೆ. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ನಾವು ನಷ್ಟ ಅನುಭವಿಸುವಂತ ಕಣ್ಣಾರೆ ಕಾಣ್ತಾ ಇದೀವಿ. ನಾನ್ ಕೇಳ್ತಕ್ಕಂಥದ್ದು ಸರ್ಕಾರಕ್ಕೆ ಇಷ್ಟೇನೆ, ತೆಲಂಗಾಣ ಸರ್ಕಾರ ಹಣ್ಣು ತರಕಾರಿಗಳನ್ನ ಖರೀದಿ ಮಾಡ್ಲಿಕ್ಕೆ 34,000 ಕೋಟಿ ಪ್ಯಾಕೇಜ್ ನ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರನು ಕೂಡ ಇದೇ ರೀತಿ ಆಪ್ಕಾಮ್ಸ್ ಗಳ ಮೂಲಕ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಖರೀದಿ ಪ್ರಕ್ರಿಯೆಯನ್ನ ಮಾಡಿ ರೈತ ಜನರಿಗೆ ಜನಸಾಮಾನ್ಯರಿಗೆ ಮತ್ತು ನಾಗರಿಕರಿಗೆ ಸರಬರಾಜು ಮಾಡುವಂತ ಮಾರಾಟ ಮಾಡುವಂತ ಒಂದು ವ್ಯವಸ್ಥೆಯನ್ನ ಜಾರಿಗೆ ತನ್ನಿ ಅಂತ ಹೇಳಿ ನಾನು 1 ವಾರದಿಂದನೇ ಸರ್ಕಾರಕ್ಕೆ ಪತ್ರ ಬರೆದೆ. ಆದ್ರೆ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿಲ್ಲ. ನಿನ್ನೆ ಕೃಷಿ ಸಚಿವರು ಹೇಳ್ತಾರೆ, ದೂರವಾಣಿ ಮೂಲಕ ಮಾತನಾಡುವಾಗ ರೈತರಿಗೆ ಕಾಲ್ ಸೆಂಟರ್ ಮಾಡಿದೀವಿ ಕರೆ ಮಾಡಿ ಅಂತ ಹೇಳ್ತಾರೆ. ಕರೆ ಮಾಡಿದ್ರೆ ರೈತರು ಬಂದಂತ ಭಾಗ್ಯ ಏನು ಮೇಡಮ್? ಇವತ್ತು ರೈತರು ಉತ್ಪನ್ನಗಳನ್ನ ರಸ್ತೆ ಸುರಿಯುವಂತ ಸನ್ನಿವೇಶ ನಿರ್ಮಾಣ ಆಗಿದೆ. ಸರ್ಕಾರ ತತ್ಕ್ಷಣವೇ ಇದನ್ನು ನಿಲ್ಲಿಸುವಂತ ಕೆಲಸ ಮಾಡಬೇಕಾಗಿದೆ. ರೈತರ ರಕ್ಷಣೆಗೆ ಬರಬೇಕಾದಂತ ಕೆಲಸವನ್ನ ಮಾಡಬೇಕಾಗಿದೆ. ಅದಕ್ಕಾಗಿ ನಿಮ್ಮ ವಾಹಿನಿಯ ಮೂಲಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ. ತತ್ಕ್ಷಣವೇ ಆಪ್ಕಾಮ್ಸ್ಗಳ ಮೂಲಕ ಮತ್ತು ಏನು ನ್ಯಾಯಬೆಲೆ ಅಂಗಡಿಗಳ ಮೂಲಕ FPO ಮೂಲಕ ಸರ್ಕಾರನೇ ರೈತರ ಉತ್ಪನ್ನಗಳನ್ನ ಖರೀದಿ ಮಾಡುವಂತ ವ್ಯವಸ್ಥೆಯನ್ನ ಜಾರಿ ಮಾಡದೆ ಸ್ವಲ್ಪ ಮಟ್ಟಿಗೆ ರೈತರನ್ನ ಅಪಾಯದಿಂದ ಪಾರು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬಹುತೇಕ ರೈತರು ನಿರಾಶ್ರಿತರಾಗಿ ನಿರ್ಗತಿಕರಾಗಿ ಆತ್ಮಹತ್ಯಾದಿಯನ್ನ ಹಿಡಿಯುವಂತ ಸನ್ನಿವೇಶಗಳು ಕಂಡು ಬರ್ತಾ ಇದೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅನ್ನೋದಾದ್ರೆ ಸರ್ಕಾರ ಗಂಭೀರ ಚಿಂತನೆಯನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಸರ್, ಈಗ ಪತ್ರ ಬರ್ದಿದ್ದೀನಿ ಅಂತ ಅಂದ್ರಲ್ಲ ಸರ್, 1 ವಾರದ ಹಿಂದೆ ನಿಮ್ಗೆ ಏನಾದ್ರೂ ರೆಸ್ಪಾನ್ಸ್ ಬಂದಿದ್ಯಾ ಆ ಕಡೆಯಿಂದ, ಸರ್ಕಾರದ ಕಡೆಯಿಂದ? ಸರ್ಕಾರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ನಾನು ಈಗಾಗಲೇ ಪತ್ರ ಬರೆದು 1 ವಾರ ಆಗಿದೆ. ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಮಂತ್ರಿಗಳಿಗೆ ಬರೆದಿದ್ದೇನೆ. ನೋಡಿ, ಮೆಕ್ಕೆಜೋಳ ಬೆಳೆದಂತ ರೈತರು
ಬಾಳೆ ಬೆಳೆದಂತ ರೈತರು, ರೇಷ್ಮೆ ಬೆಳೆದಂತ ರೈತರು, ಕಲ್ಲಂಗಡಿ ಬೆಳೆದಂತ ರೈತರು, ಕರ್ಬೂಜ ಬೆಳೆದಂತ ರೈತರು, ಪೈನಾಪಲ್ ಬೆಳೆದಂತ ರೈತರು, ಭತ್ತ ಬೆಳೆದಂತ ರೈತರು, ಹೂವು ಬೆಳೆಗಾರರು ಎಲ್ಲರೂ ಕೂಡ ಬೆಲೆ ಕುಸಿತ ಆಗಿ ಕಂಗಾಲಾಗಿದ್ದಾರೆ. ಹೌದು. ಸರ್ಕಾರ ಖರೀದಿ ಕೇಂದ್ರಗಳನ್ನ ಆರಂಭ ಮಾಡಿ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡಿದೀವಿ. ಆ ಕೆಲಸನೂ ಕೂಡ ಮಾಡ್ಲಿಲ್ಲ. ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡದಂತ ಭತ್ತ ಬೆಳೆಗಾರರಿಗೆ ಹಣವನ್ನ ಕೂಡ ಕೊಡ್ತಾ ಇಲ್ಲ. ಮತ್ತೆ ನಿನ್ನೆ ಸರ್ಕಾರ ಹೇಳ್ತಾ ಇದೆ KMF ಮೂಲಕ ರೈತರು ಖರೀದಿ ಮಾಡ್ತಕ್ಕಂತ ಹಾಲನ್ನ ಒಂದು ವೇಳೆನಲ್ಲಿ ಖರೀದಿ ಮಾಡೋದನ್ನ ನಿಲ್ಲಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತಷ್ಟು ರೈತರಿಗೆ ಆಘಾತವಾದಂತ ಕೆಲಸವನ್ನ ಮಾಡ್ಲಿಕ್ಕೆ ಓಡ್ತಾ ಇದ್ದಾರೆ. ಇದು ಸರಿಯಾದಂತ ಕ್ರಮಗಳಲ್ಲ. ಸರ್ಕಾರ ಬೇಕಿದ್ರೆ ತಾವು ಖರೀದಿ ತಮಗೆ ಬೇಕಾದ್ರೆ ಮಾರ್ಗ ಒಂದು ಸಲಹೆಗಳನ್ನ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಸರ್ಕಾರ ಕ್ರಮಗಳನ್ನ ಕೈಗೊಂಡ್ರೆ ಖಂಡಿತವಾಗ್ಲೂ ಕೂಡ ರೈತರ ಸಮಸ್ಯೆ ನಿವಾರಣೆ ಆಗ್ಲಿಕ್ಕೆ ಸಾಧ್ಯತೆಗಳಿದೆ. ಮತ್ತು ಇವತ್ತು ಏನು ನಗರ ಪ್ರದೇಶಗಳಲ್ಲಿ ನಿವಾಸಿಗಳು ದುಬಾರಿಯಾದಂತ ಬೆಲೆಯಲ್ಲಿ ತರಕಾರಿಗಳನ್ನ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡುವಂತದ್ದನ್ನ ನಾವು ಕಣ್ಣಾರೆ ನೋಡ್ತಾ ಇದೀವಿ. ಒಂದ್ ಕಡೆ ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ, ಮತ್ತೊಂದ್ ಕಡೆ ರೈತರಿಗೆ ತೊಂದರೆ ಆಗ್ತಾ ಇದೆ. ಮತ್ತು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಂತ ತರಕಾರಿ ಕೃಷಿ ಉತ್ಪನ್ನಗಳು ನಿಲುಗಡೆ ಆಗಿರತಕ್ಕಂಥ ಸನ್ನಿವೇಶದಿಂದ ಮತ್ತಷ್ಟು ರೈತರ ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ಸರ್ಕಾರ ತಕ್ಷಣವೇ ಮಧ್ಯೆ ಪ್ರವೇಶ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ತರಲಿಕ್ಕೆ ನಾನು ಬಯಸ್ತೇನೆ. ಸರಿ, ಈಗ ವೆಹಿಕಲ್ ಬಿಡ್ತಿಲ್ಲ ಅಂತ ಕೆಲವು ರೈತರು ಆರೋಪ ಮಾಡ್ತಾ ಇದ್ರು. ನಾವೇ ಸಿಟಿಗೆ ಹೋಗಿ ಮಾರ್ಕೆಟ್ ತಗೊಂಡೋಗಿ ಹಾಕೋಣ ಅಂದ್ರು ಅದಕ್ಕೂ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ. ಈಗ ನಿಮ್ಮ ಆಗ್ರಹ ಏನ್ ಮಾಡ್ತೀರಾ ಸರ್? ಈಗ ಕೆಲವು ವೆಹಿಕಲ್ ಬಿಡ್ತಾ ಇಲ್ಲ ಅಂದ್ರೆ ನಿನ್ನೆಯಿಂದ ರೈತರು ಉತ್ಪನ್ನಗಳನ್ನ ಮಾರಾಟ ಮಾಡ್ಲಿಕ್ಕೆ ಕೃಷಿ ಉತ್ಪನ್ನಗಳನ್ನ ಸರ್ಕಾರ ನಿಜವಾಗ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿದೆ. ಯಾವ ರೈತರು ಆತಂಕ ಪಡ್ಬೇಕಾಗಿಲ್ಲ. ತಾವೇ ಸ್ವಂತ ವಾಹನಗಳನ್ನ ಮಾಡ್ಕೊಂಡು ಬಂದು ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ. ಅದು ಯಾರು ಬೇಕಾದ್ರೂ ಮಾಡ್ಬೋದು. ನಿನ್ನೆಯಿಂದ ಆ ಕೆಲಸ ಜಾರಿಗೆ ಬಂದಿದೆ. ರೈತರು ಈ ಕೆಲಸವನ್ನ ಮಾಡಬಹುದು ಅಂತಕ್ಕಂಥದ್ದು ನನ್ನ ಮನವಿ. ತಾವು ರಸ್ತೆಯಲ್ಲಿ ಸುರಿಯೋದನ್ನ ಬಿಟ್ಟು ನಗರದ ನಿವಾಸಿಗಳಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡುವಂತ ಬೇಕಾದ್ರೆ ಪ್ರಕ್ರಿಯೆಯನ್ನ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಸುರಿದ್ರೆ ನಿಮ್ಮ ಶ್ರಮ ವೇಸ್ಟ್ ಆಗ್ತದೆ. ನೀವು ಮಾಡಿರ್ತಕ್ಕಂಥ ಒಂದು ವರ್ಷಗಳ ಒಂದು ಶ್ರಮ ರಸ್ತೆಯಲ್ಲಿ ಸುರಿದ ವ್ಯರ್ಥ ಆಗ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಕಾಳಜಿ. ಆ ಈ ಸನ್ನಿವೇಶದಿಂದ ಹಳ್ಳಿಗಳಲ್ಲಿ ನೀವು ನಿಮ್ಮ ಊರಿನ ಜನರಿಗೆ ಮಾರಾಟ ಮಾಡುವಂತದ್ದನ್ನು ಕೂಡ ಮಾಡಬಹುದು. ನಗರ ಪ್ರದೇಶದ ಹತ್ತಿರದಲ್ಲಿರ್ತಕ್ಕಂಥ ಜನ ನಗರದ ನಿವಾಸಿಗಳಿಗೆ ತಂದು ಮಾರಾಟ ಮಾಡುವಂತದ್ದನ್ನ ಮಾಡಬಹುದು. ಯಾರೇ ಅನುಮತಿ ಬೇಕಾಗಿಲ್ಲ. ಸ್ವಂತ ವಾಹನಗಳಲ್ಲಿ ತಂದು ಮಾರಾಟವನ್ನ ಮಾಡಬಹುದು. ಆದ್ರೆ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ. ಯಾಕೆಂದ್ರೆ ಕೊರೋನಾ ಭೀತಿ ಬಹಳ ವ್ಯಾಪಕವಾಗಿದೆ. ಈ ಸನ್ನಿವೇಶದಿಂದ ಕೊರೋನಾ ಭೀತಿಯನ್ನ ಅನುಸರಿಸುವಂತ ಕ್ರಮಗಳಿಂದ ತರಕಾರಿಗಳನ್ನ ಹಣ್ಣುಗಳನ್ನ ತಂದು ಮಾರಾಟ ಮಾಡಬಹುದಾಗಿದೆ. ಒಂದ್ ಒಳ್ಳೆ ಕಿವಿ ಮಾತು ಹೇಳಿದ್ರಿ ಕುರುಬೂರು ಶಾಂತಕುಮಾರ್ ಅವರೇ. ಸುಮ್ನೆ ಈ ತರ ಸುರಿಬೇಡಿ. ಆ ಬಂಗಾರದಂತ ಬೆಳೆ ಇದೆ, ಅದನ್ನ ಸುರಿದು ಬಿಟ್ರೆ ರೈತರಿಗೂ ನಷ್ಟ ಆಗುತ್ತೆ. ಮತ್ತೆ ಇಲ್ಲಿ ಒಂಥರ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಟೊಮೊಟೊ ಬೆಂಗಳೂರಲ್ಲಿ ಆಕ್ಚುಲಿ ಸಿಗ್ತಾ ಇಲ್ಲ ಕೆಲವೊಂದಿಷ್ಟು ಕಡೆಗಳಲ್ಲಿ. ಈ ತರ ಸುರಿಯೋದ್ ಬೇಡ. ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಸ್ವಲ್ಪ ಧೈರ್ಯವಾಗಿರಿ, ಸ್ವಲ್ಪ ವೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಕುರುಬೂರು ಶಾಂತಕುಮಾರ್ ಅವರೇ ಮಾತಾಡಿದಕ್ಕೆ. ಈ ಬಗ್ಗೆ ಮಾತಾಡೋದಕ್ಕೆ ರೈತ ಮುಖಂಡರಾಗಿರುವಂತಹ ಮಾರುತಿ ಮಾನ್ಪಡೆ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನಿಮ್ ಭಾಗದಲ್ಲಿ ರೈತರಿಗೆ ಏನೇನ್ ಸಮಸ್ಯೆ ಆಗ್ತಿದೆ ನಾರ್ತ್ ಸೈಡ್ ಅಲ್ಲಿ? ಮೇಡಮ್, ಮುಖ್ಯವಾಗಿ ತರಕಾರಿ ಬೆಳೆದಂತ ರೈತರು ತರಕಾರಿ ತಂದು ಮಾರಾಟ ಮಾಡಕ್ ಆಗ್ತಾ ಇಲ್ಲ. ತರಕಾರಿ ಮಂಡಿಗಳೇನಿದಾವ, ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರು ಏನಿದ್ದಾರೆ ಹೆಚ್ಚು ಕಡಿಮೆ ಆಗ್ತಾ ಇಲ್ಲ, ಗದ್ದಲ ಆಗ್ತಾ ಇದೆ ಅಂತ ಮುಚ್ತಾ ಇದ್ದಾರೆ. ನಿನ್ನೆ ನಾನು APMC ಅದೆಲ್ಲ ಹೋಗಿ ಅಲ್ಲಿ ಮಾತಾಡಿದೀವಿ. ರೈತರಿಗೆ ಏನ್ ತೊಂದರೆ ಆಗಲ್ಲ, ಅದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ ಅನ್ನೋ ವಿಚಾರ ಹೇಳಿ ಮಾರಾಟಕ್ಕೆ ಬಿಡ್ರಿ ಅಂತಕ್ಕಂಥ ಮಾತನ್ನ ವಿನಂತಿ ಮಾಡಿ ಬಂದಿದೆ ನಿನ್ನೆ. ಈಗ ಬೆಳೆದಂತ ಬೆಳೆಗಳು ಕೂಡ ಮಾರಾಟ ಮಾಡಕ್ ಆಗ್ತಿಲ್ಲ. ಗುಲ್ಬರ್ಗದಂತಲ್ಲಿ 15 ದಿವಸ ಆಯ್ತು ಲಾಕ್ಡೌನ್ ಆಗಿ. ಎಲ್ಲರಿಗಿಂತ ಮುಂಚೆ ನಮ್ದು 20 ದಿನಗಳಾಗ್ತಾ ಬಂತು. ಯಾಕಂದ್ರೆ ಫಸ್ಟ್ ಕೇಸ್ ನಮ್ಮಲ್ಲಿ ಬಂದಿದ್ರಿಂದ. ಹಾಗೇನೆ ಬೀದರ್ನಲ್ಲಿ ಇದೇ ಪರಿಸ್ಥಿತಿ ಇದೆ. ಹಾಗೇನೆ ಯಾದಗಿರಿಯಲ್ಲಿ ಇದೇ ಪರಿಸ್ಥಿತಿ ಅನುಭವಿಸ್ತಾ ಇದೀವಿ ನಾವು, ನಮ್ಮ ಉತ್ತರ ಕರ್ನಾಟಕದ್ದು. ಇವನ್ ಹುಬ್ಳಿ ಧಾರವಾಡದಲ್ಲಿನೂ ಇದನ್ನೇ ಇದೆ. ಈಗ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ ಎಲ್ಲಾನು ಮಾರಾಟ ಮಾಡಕ್ ರೈತರಿಗಿಲ್ಲ ಇರ್ಬೇಕು, ಮುಕ್ತ ವ್ಯಾಪಾರ ಮಾಡಕ್ಕೆ ಅವಕಾಶ ಇರ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ಜಾರಿ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಹೇಳಿದಂತ ನೀತಿಗಳನ್ನ ಇಷ್ಟು 1 ಮೀಟರ್ ಅಂತರ ಇರ್ಬೇಕು, ಅದೇ ಇರ್ಬೇಕು ಅಂತಕ್ಕಂಥ ವಿಚಾರ ಏನಿದೆಯಲ್ಲ, ರೈತರಿಗೆ ತುಂಬಾನೇ ಚೆಲ್ತಾ ಇದ್ದಾರೆ. ಹೌದು, ತರಕಾರಿ ಬೆಳೆದು ಚೆಲ್ತಾ ಇದ್ದಾರೆ. ನನ್ನ ವಿನಂತಿ ಇರ್ತಕ್ಕಂಥದ್ದು ಸರ್ಕಾರ ತರಕಾರಿ ಬೆಳೆಗಾರರಿಗೆ ಕನಿಷ್ಠ 1 ಎಕರೆಗೆ 50,000 ರೂಪಾಯಿ ಯಾರು ಬೆಳೆ ನಷ್ಟ ಆಗಿದೆ ಅವ್ರಿಗೊಂದು ಪರಿಹಾರ ಕೊಡ್ಬೇಕನ್ನೋದು ನನ್ನ ವಿನಂತಿ ಇದೆ. ಮತ್ತೆ ಹಣ್ಣುಗಳು, ಕಲ್ಲಂಗಡಿ ಹಣ್ಣು ಮಾರಾಟ ಮಾಡಕ್ ಆಗ್ತಾ ಇಲ್ಲ, ಆ ಟರ್ಬೂಜ್ ಹಣ್ಣು ಮಾರಾಟ ಆಗ್ತಾ ಇಲ್ಲ, ಯಾವುದೇ ಹಣ್ಣುಗಳ ಮಾರಾಟ. ಇವನ್ ಅಂಗೂರ ಇದೇನೇನಿದೆ, ದ್ರಾಕ್ಷಿ ಹಣ್ಣು ರಸ್ತೆಗಳಿಗೆ ಚೆಲ್ತಾ ಇದೀವಿ. ಹಾಲನ್ನ ಕೊಡಕ್ ಆಗ್ತಾ ಇಲ್ಲ. ಇದೆಲ್ಲಾ ಸಮಸ್ಯೆಗಳನ್ನ ರೈತರು
ಉತ್ಪಾದನೆ ಮಾಡಿ ಚೆಲ್ತಾ ಇದ್ದಾರೆ. ಅಂತದಕ್ಕೆ ಒಂದು ಸೂಕ್ತ ಪರಿಹಾರ ನೀಡಬೇಕು ಅನ್ನೋದು ನನ್ನ ವಿನಂತಿ ಮೇಡಮ್ ಅವರೇ. ನಾವು ಅದೇ ಆಗ್ರಹ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಮಾರುತಿ ಮಾನ್ಪಡಿ ಅವರೇ ಮಾತಾಡಿದಕ್ಕೆ. ಕೊರೋನಾ ವಿಚಾರವಾಗಿ ಮತ್ತೆ ಲಾಕ್ಡೌನ್ ವಿಚಾರವಾಗಿ ದಿನದಿಂದ ದಿನಕ್ಕೆ ಒಂಥರ ಆತಂಕದ ಜೊತೆಗೆ ಒಂದಿಷ್ಟು ಕನ್ಫ್ಯೂಷನ್ ಪ್ರಶ್ನೆಗಳು ಜನರಲ್ಲಿ ಉದ್ಭವವಾಗ್ತಿದೆ. ಅದಕ್ಕೆ ಉತ್ತರವನ್ನ ಸರ್ಕಾರದ ಪ್ರತಿನಿಧಿಗಳಿಂದಲೇ ಕೊಡಿಸುವಂತ ಪ್ರಯತ್ನವನ್ನ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ನಿನ್ನೆ ಡಾಕ್ಟರ್ ಕೆ ಸುಧಾಕರ್ ನಮ್ಮ ಸ್ಟುಡಿಯೋಗೆ ಬಂದಿದ್ರು. ನಿಮ್ಮ ಕರೆಗಳನ್ನ ಅಟೆಂಡ್ ಮಾಡಿ ನಿಮ್ಮ ಡೌಟ್ಸ್ ಏನಿದೆ ಅದನ್ನ ಕ್ಲಿಯರ್ ಮಾಡಿದ್ರು. ಇವತ್ತು ಸರಿಯಾಗಿ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಅಶ್ವಥ್ ನಾರಾಯಣ್ ನಮ್ಮ ಸ್ಟುಡಿಯೋಗೆ ಬರ್ತಾರೆ, ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ನೀವು ಕರೆ ಮಾಡಬಹುದು. ಕೊರೋನಾ ವಿಚಾರವಾಗಿ, ಲಾಕ್ಡೌನ್ ವಿಚಾರವಾಗಿ ಸರ್ಕಾರದ ಕ್ರಮಗಳು ಏನೇನು, ಅದು ಕಂಟಿನ್ಯೂ ಆಗುತ್ತಾ ಇಲ್ವಾ, ನಿಮ್ದೇನೇ ಡೌಟ್ಸ್ ಇದ್ರೂ ಕೂಡ ಕ್ಲಿಯರ್ ಮಾಡ್ತಾರೆ ಡಿಸಿಎಂ ಅಶ್ವಥ್ ನಾರಾಯಣ್. ಇದೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಮತ್ತಷ್ಟು ಮಾಹಿತಿ. सोशल डिस्टेंसिंग महाभारत